ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ. ವಯಸ್ಸಾದವರಿಗೆ ಗೌರವ ಕೊಡಬೇಕು, ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು, ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು, ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ, ಗೌರವ ಕೊಡಲೇಬೇಕು, ಪ್ರೀತಿಸಲೇಬೇಕು. ಗೊತ್ತಾಯ್ತಾ? ಮನುಷ್ಯರಾಗಿ ಕಾಣಲೇಬೇಕು. ಮನುಷ್ಯರಾಗಿ ಕಾಣದೇ ಇರತಕ್ಕಂಥ ಮನುಷ್ಯತ್ವ ಇದೆಯಲ್ಲ, ಅದನ್ನು ಮನುಷ್ಯತ್ವ ಅಂತ ಕರೆಯಲ್ಲ, ಮೃಗತ್ವ. ಮಾಡಬೇಡಿ. ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ, ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ. ಅದಕ್ಕೆ ನಿಮ್ಮಿಂದ ಪ್ರೇರಣೆ ಆಗಿ ಮಾತಾಡಿದರು ಅವರು. ಸರ್, ಒಂದೊಂದ್ಸಾರಿ ವ್ಯಕ್ತಿ ಪೂಜೆ ನಿಮ್ಮಲ್ಲಿ ಇಲ್ವಾ? ಕರೆಕ್ಟ್ ಆಗಿ ಮಾತಾಡ್ತಾರೆ. ಎಲ್ಲಿದ್ರು ವ್ಯಕ್ತಿ ಪೂಜೆ ಇರ್ಲಿಕ್ಕೆ ಮಂತ್ರಿ ಆದ್ರಲ್ಲ. ಕುಟುಂಬ ಪೂಜೆ ಸರಿ. ಅಪ್ಪಾಜಿ ಎಂಬುದು ಕುಟುಂಬ ಪೂಜೆ ಸರಿ ಕೊಡೋದು, ಅದಕ್ಕೆ ಅಪ್ಪಾಜಿ ಕುಟುಂಬ, ಅದಕ್ಕ ಕುಟುಂಬ ಪೂಜೆ ಸರಿ. ಅರವಿಂದ್ ಅವರೇ, ಕುಟುಂಬ ಯತ್ನಾಳ್ ಸಾಹೇಬ್ರು ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಪ್ರಿಯಾಂಕರೇ, ವ್ಯಕ್ತಿ ಗೌರವ ಅಪ್ಪಾಜಿ ನಮ್ಮ ರೆಸ್ಪೆಕ್ಟಬಲ್. ನಾವು ಯಾವ ತರ ಕೊಡ್ತೀವಿ ಆ ತರ. ನಾನು ನಿಮ್ಮ ಬಾಯಿಂದ ಕೇಳಿದ್ರೆ ಬಾರಿ ಬೇಜಾರಾಗ್ತದೆ. ನೀವು ಹಿನ್ನೆಲೆ ಗೊತ್ತು, ಏನ್ ಹೇಳಿದ್ರು ಅಂದ್ರೆ ಬಹಳವಾಗಿ ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳು ವಿಷಯಕ್ಕೆ ಬನ್ನಿ. ಮುಖ್ಯಮಂತ್ರಿಗಳು ಯಾವಾಗ ವಾಲ್ಮೀಕಿ ನಿಗಮ ಬರ್ತಾರೆ ಅಂತ ಹೇಳಿದ್ರೆ ನಾನು ಕಿವಿಗೆ ಇದಾಕೊಂಡು ಕೇಳಕ್ ಶುರುವಾತೀನಿ. ಈಗ ಎಲ್ಲಾ ಸುತ್ತಿಸ್ತಾವ್ರೆ. ಇಲ್ಲ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು ಇವೆಲ್ಲ. ಬೆಳಗಾವಿ ಅಧಿವೇಶನದಲ್ಲಿ 2 ತಾಸು ಮುಗಿಸಿದ್ದಾರೆ. ದಯವಿಟ್ಟು ವಾಲ್ಮೀಕಿಗೆ ಬರಕ್ಕೆ ಹೇಳಿ. ವಾಲ್ಮೀಕಿಗೆ ಬರೋದು ಮುಖ್ಯಮಂತ್ರಿಗೆ ಹೇಳ್ಬೇಕು ನೀವು. ಈಗ ಅಶೋಕ, ನೀವು ಲೀಡರ್ ಆಫ್ ದಿ ಅಪೋಸಿಷನ್, ನೀವು ಮಾತಾಡುವಾಗ ನಾನು ಏನು ಮಾತಾಡಲಿಲ್ಲ. ಒಂದು ಸಾರಿ ಎದ್ದಿದ್ದದು, ಅದು ಒಂದೇ ಸಾರಿ ಎದ್ದಿದ್ದದು. ಬಾಕಿದೆಲ್ಲ ಕೇಳ್ತಾ ಇದ್ದೆ. ಯಾಕಂದ್ರೆ ನೀವು ಅನೇಕ ದಾಖಲಾತಿಗಳೆಲ್ಲ ಹೇಳ್ತಾ ಇದ್ರಲ್ಲ, ತೋರಿಸ್ತಾ ಇದ್ರಲ್ಲ, ಅವು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ಗಳು. ಪೇಪರ್ ಕಟಿಂಗ್ ತೋರಿಸಿದ್ದು ಹರಿಪ್ರಸಾದ್ ಒಂದು ನಿಮ್ PWD ಮಿನಿಸ್ಟರ್ ಅಷ್ಟೇ. ಇನ್ಯಾವುದು ಪೇಪರ್ ಕಟಿಂಗ್ ತೋರಿಸಿಲ್ಲ. ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಫ್ರಾಡ್ ಆಗಿರೋದು, ಅಕೌಂಟ್ ಓಪನ್ ಮಾಡೋದು 12 ದಾಖಲೆ ಕೊಟ್ಟಿದ್ವಿ. ನಿಮಗೂ ಕೊಡ್ತೀನಿ. ಹರಿಪ್ರಸಾದ್ ಅವೆರಡು ಬಿಟ್ರೆ ಇನ್ಯಾವುದು ನಾನು ಪೇಪರ್ ತೋರಿಸ್ತೀನಿ. ಬಹುತೇಕವಾಗಿ ನನಗೆ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ, ಯಾಕಂದ್ರೆ ಬಹಳ ಅಟೆಂಟಿವ್ ಆಗಿ ಕೇಳಿದೆ ನಾನು ನಿಮ್ಮ ಭಾಷಣ. ಅಟೆಂಟಿವ್ ಆಗಿ ಏನು ಮಾತಾಡ್ತಾರೆ, ವಿರೋಧ ಪಕ್ಷದ ನಾಯಕರಾಗಿ, ಮಿನಿಸ್ಟರ್ ಆಗಿದ್ದಾಗ ಕೇಳಿದ್ದೆ ಭಾಷಣ. ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಹೆಂಗೆ ಮಾತಾಡ್ತಾರೆ. 3 ಗಂಟೆ 4 ನಿಮಿಷ ಮಾತಾಡಿದ್ದೀರಿ, ಸುದೀರ್ಘವಾಗಿ ಮಾತಾಡಿದ್ದೀರಿ. ನಾನೆಲ್ಲ ಭಾಷಣ ಕೇಳಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದ್ರೆ, ನೀವು 1,000 ಸಾರಿ ಪರಿಶಿಷ್ಟ ಜಾತಿಯವ್ರದ್ದು, ಪರಿಶಿಷ್ಟ ವರ್ಗದ್ದು, ಪರಿಶಿಷ್ಟ ಪಂಗಡದವರು ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ಇವನ್ನೆಲ್ಲ ಹೇಳ್ಬೇಕಾ ಬಂದ್ರೆ. ಇದು ಪರಿಶಿಷ್ಟ ವರ್ಗದವ್ರಿಗೆ ಇರ್ತಕ್ಕಂಥ ನಿಗಮ. ಸತ್ತೋಗಿರ್ತಕ್ಕಂಥ ವ್ಯಕ್ತಿ ತಮಿಳುನಾಡಿನ ಬೋವಿ ಜನಾಂಗದವರು ಅಲ್ಲ ಮಧು, ಬೋವಿ. ಅವರು ಪರಿಶಿಷ್ಟ ಮುಖ್ಯಮಂತ್ರಿಗಳೇ, ಲಂಬಾಣಿ ಜನ ಇಲ್ಲ. ಆಂಧ್ರ ಮತ್ತು ತಮಿಳುನಾಡಲ್ಲಿ ಪರಿಶಿಷ್ಟ ಜಾತಿ ಲೆಫ್ಟ್, ಪರಿಶಿಷ್ಟ ಜಾತಿ ರೈಟು, ಬೋವಿ ಜನರು. ಅದು ಕರ್ನಾಟಕದಲ್ಲಿ ಕರ್ನಾಟಕದ ವಿಚಾರ ಮಾತಾಡೋಣ. ಗೊತ್ತಾಯ್ತಾ? ಅಲಮಾರಿ ಜನ,
ಆಂಧ್ರ ತಮಿಳುನಾಡಲ್ಲಿ ಬ್ಯಾಕ್ವರ್ಡ್ ಅವರು. ಅಲ್ಲಿ ಅಲ್ಲ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿನೇ ಅಲ್ಲ, ಕರ್ನಾಟಕ ಪರಿಶಿಷ್ಟ ಜಾತಿನೇ. ಆಂಧ್ರ ತಮಿಳುನಾಡಲ್ಲಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ, ಗೋವಿ ಅಂದ್ರೆ ಪರಿಶಿಷ್ಟ ಜಾತಿ. ನೀವು ತೆಗೆದು ನೋಡ್ರಿ ಫಸ್ಟ್. ಆಯ್ತು ರೀ, ಅಲ್ಲಿ ವಿಚಾರ ಬೇಡ, ಇಲ್ಲಿ ಹೇಳಿ. ಅಲ್ಲ ಈ ಕರ್ನಾಟಕದಲ್ಲಿ ಯಾವ ಇದಕ್ಕೆ ಸೇರುತ್ತೆ ಹೇಳಿ ಅಣ್ಣ ಹೋಗ್ಲಿ. ಮಂಜು ಕೂತ್ಕೊಳ್ಳಿ. ನೀವು ಯಾಕೆ ಮಾತಾಡಿದ್ರಿ ಇಲ್ಲಿ?